ವೇದಿಕೆಗೆ ಆಹ್ವಾನ ಇರುವಂತಹ ಎಲ್ಲ ಗಣ್ಯರು ಮನೆಯ ಕಾರ್ಯಕ್ರಮ ಅಂತ ತಿಳ್ಕೊಬೇಕಿದನ್ನ. ಇದು ನಿಮ್ಮೆಲ್ಲರೂ ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂತಹ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಅತ್ಯಂತ ಪ್ರೀತಿಯಿಂದ ವೇದಿಕೆ ಮೇಲೆ ಆಹ್ವಾನ ಇರುವ ಎಲ್ಲ ಗಣ್ಯರು ಮಾತ್ರ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ. ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಕರ್ನಾಟಕದ ಅಭ್ಯುದಯಕ್ಕೆ ಮಹಾ ಮುನ್ನುಡಿ, ಅಭಿವೃದ್ಧಿಯ ಪಥಕ್ಕೆ ಕನ್ನಡಿ, ಕ್ರೀಡೆ, ವಸತಿ, ನಿವೇಶನದ ಕನಸು. ಬಂಧುಗಳೇ, ತಮ್ಮೆಲ್ಲರಿಗೂ ಕರ್ನಾಟಕ ಸರ್ಕಾರದ ವಸತಿ ಇಲಾಖೆ, ಕರ್ನಾಟಕ ಗೃಹ ಮಂಡಳಿ, ಸಮುದಾಯ ನಿರ್ಮಾಣದತ್ತ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಿರೂಪಕರಾಗಿ ನಾನು ಶಂಕರ್ ಪ್ರಕಾಶ್, ನಾನು ಭಾನುಮತಿ. ತಮ್ಮೆಲ್ಲರಿಗೂ ಸೂರ್ಯನಗರ 4ನೇ ಹಂತ KHP ಸೂರ್ಯ ಕ್ರೀಡಾಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೈಗೊಳ್ಳುತ್ತಿರುವ KHP ಕಾಮಗಾರಿಗಳ ಶಂಕುಸ್ಥಾಪನೆ ಸಮಾರಂಭಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆದರದ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ನಮ್ಮ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಒಂದು ಜೋರಾದ ಕರ್ತಾಡನ, ಜೋರಾದ ಚಪ್ಪಾಳೆಯೊಂದಿಗೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ, ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ಸನ್ಮಾನವನ್ನು ಕೂಡ ನೆರವೇರಿಸಲಿದ್ದಾರೆ ಶ್ರೀ KV ದಯಾನಂದ, ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ. ಸ್ವಾಗತಿಸಿ ಚಪ್ಪಾಳೆಗಳ ಮುಖೇನ ಶ್ರೀ KV ದಯಾನಂದ. ಹಾಗೆ ಮಾನ್ಯ ಮುಖ್ಯಮಂತ್ರಿಗೆ ಸ್ಥಳೀಯವಾಗಿ ಕೂಡ ಗದೆಯನ್ನ ನೀಡುವುದರ ಮೂಲಕ ಸನ್ಮಾನಿಸ್ತಾ ಇದ್ದಾರೆ. ಪಾಸ್ ಬಿದ್ದಾಯ್ತು, ಆಯ್ತು ಹೇಳಿದ್ದೇನೆ. ಈ ಸ್ಥಳೀಯರಾದಂತಹ ನಾಗರಾಜ್ ಅವರವರು DK ಶಿವಕುಮಾರ್ ಸರ್, ಮಾನ್ಯ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಸ್ಥಳೀಯರಿಂದ ಒಂದು ಗೌರವ ಸಮರ್ಪಣೆ. ನಮ್ಮ ಖಾತೆ ನಮ್ಮ ಹಕ್ಕು ಎನ್ನುವ ಭೂ ಗ್ಯಾರಂಟಿಯನ್ನು ಕೊಡುವುದರ ಮೂಲಕ ನಗರದ ಜನತೆಗೆ ನೆಮ್ಮದಿಯ ಸೂರಿನ ಹಕ್ಕು ಪತ್ರವನ್ನ ನೀಡುವುದರಲ್ಲಿ ಒಂದು ವಿಶೇಷವಾದ ಯೋಜನೆಯನ್ನು ಹಮ್ಮಿಕೊಂಡಿರುವಂತವರು ನಮ್ಮ ಉಪಮುಖ್ಯಮಂತ್ರಿಗಳು. ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ರಾಜಕಾರಣದಲ್ಲಿ ಸಜ್ಜನಿಕೆಗೆ ಹೆಸರುವಾಸಿಯಾದಂಥವರು ಮಾನ್ಯ ಗೃಹ ಸಚಿವರು ಡಾಕ್ಟರ್ G. ಪರಮೇಶ್ವರ್ ಅವರು.